ಎಲ್ಲ ಠಾಣೆಯಲ್ಲೂ ಅಥವಾ ಎಲ್ಲ ಪೊಲೀಸ್ನವರು ಹಾಗೆ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಆದರೆ ಮೆಜಾರಿಟಿ ದರ್ಪ ಹೇಗಿರುತ್ತೆ ಅಂತಂದರೆ, ನೋಡ್ರಿ ಕೋರ್ಟಿಂದ ಬಂದಿದೆ ಸಮನ್ಸು, ಸ್ಟೇಷನಲ್ಲಿದೆ, ಬಂದು ತಗೊಂಡೋಗಿ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಗೊತ್ತಲ್ಲ, ಈ ರೀತಿಯಾಗಿ ಕೂಡ ಮಾತಾಡ್ತಾರೆ. ಈ ರೀತಿಯಾಗಿ ಕರೆದಾಗ ನೀವು ಹೋಗಬೇಕಾಗತ್ತಾ? ಸ್ಟೇಷನ್ಗೆ ಹೋಗಿ ನೀವು ಆ ಸಮನ್ಸನ್ನು ತಗೊಳ್ಳೇಬೇಕಾ? ಅಥವಾ ನೀವು ಇಲ್ಲ ನಾನು ಬರೋದಕ್ಕಾಗೋದಿಲ್ಲ, ನೀವೇ ಬಂದು ಅದನ್ನು ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಕಳೆದ 4 ವರ್ಷಗಳಿಂದ ಕಾನೂನಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ತಿಳಿಸ್ತಾ ಬರ್ತಾ ಇದ್ದೇನೆ. ಈಗ ನಿನ್ನೆ ತಾನೇ ಒಂದು ಅಂತರ್ಯಾಮಿ ಅಂತ ಹೇಳಿ ಒಂದು ಸ್ಪಿರಿಚುವಲ್ ಚಾನಲನ್ನು ಓಪನ್ ಮಾಡಿದ್ದೇನೆ. ಅದರ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ತಾವೆಲ್ಲರೂ ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಿಡುವಾದಾಗ ನೋಡಿ ಬಹಳ ಅತ್ಯದ್ಭುತವಾದಂತಹ ಅನರ್ಘ್ಯ ವಿಚಾರಗಳನ್ನು, ನಮ್ಮ ಸನಾತನ ಧರ್ಮದ ವಿಶೇಷತೆಯನ್ನು ಮತ್ತು ನಮ್ಮ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದ್ರೆ ಏನು ಮಾಡಬೇಕು, ಯಾವ ಮಾರ್ಗದ ಮುಖಾಂತರ ಹೋದರೆ ರಿಯಲೈಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಆ ಒಂದು ಚಾನಲಲ್ಲಿ ವಿಷಯಗಳನ್ನು ತಿಳಿಸ್ತಾ ಹೋಗ್ತೇನೆ ಅಂತ ಹೇಳ್ತಾ, ಇವತ್ತಿನ ಒಂದು ಕಾನೂನಿನ ವಿಚಾರ ಏನಿದೆ ಅಂತ ಹೇಳಿದರೆ, ಈ ಒಂದು ಪೊಲೀಸ್ನ ಇಲಾಖೆಯವರು ಈ ಒಂದು ಕೋರ್ಟಿಗೆ ಸಂಬಂಧಪಟ್ಟಂತಹ ಸಮನ್ಸ್ಗಳನ್ನು ಅಥವಾ ವಾರೆಂಟ್ ಆಗಿರ್ಬೋದು, ಇನ್ನೇನೋ ಒಂದು ವಿಚಾರವನ್ನು ಅವ್ರು ಏನು ಮಾಡ್ತಾರೆ, ವಾಟ್ಸಾಪ್ ಮುಖಾಂತರ ಅವರು ಅಥವಾ ಮೇಲ್ಗಳ ಮುಖಾಂತರ ಕಳಿಸ್ಬಿಟ್ಟು ನಿಮಗೆ ಸರ್ವ್ ಆಗಿದೆ ಅಂತ ಅವರು ಹೇಳ್ಬೋದಾ, ಅಥವಾ ವಾಟ್ಸಾಪ್ ಮುಖಾಂತರ ಅವರು ಸಮನ್ಸನ್ನು ಸರ್ವ್ ಮಾಡಿ ನೀವು ಬಂದು ಸ್ಟೇಷನ್ಗೆ ಬಂದು ಅದನ್ನು ತಗೊಂಡೋಗಿ ಅಂತ ಹೇಳ್ಬೋದು, ಹಾರ್ಡ್ ಕಾಪಿನ ಅಥವಾ ಸಾಫ್ಟ್ ಕಾಪಿ ಮುಖಾಂತರ ಸರ್ವ್ ಮಾಡ್ಬೋದು. ಮಾಡಿದರೆ ಇದು ಕಾನೂನಿನಿಂದ ಮಾನ್ಯತೆ ಪಡೆಯುತ್ತಾ ಎಂಬುದರ ವಿಚಾರ ಇಲ್ಲಿ. ನಿಮ್ಮ ಹಕ್ಕುಗಳು ಏನು, ಈ ರೀತಿಯಾಗಿ ಆದರೆ ಏನು ಮಾಡಬೇಕು ಅನ್ನೋದನ್ನು, ಮತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಿನ ಒಂದು ನೂತನ ಮಾರ್ಗದರ್ಶನ ಅಥವಾ ಆದೇಶ, ಸೂಚನೆ ಅಂದರೆ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಪೊಲೀಸ್ ಇಲಾಖೆನವರು ಇರೋದು ಏನು, ಜನಗಳ ಒಂದು ರಕ್ಷಣೆಯನ್ನು ಮಾಡಲಿಕ್ಕೆ, ಹಾಗೂ ಕೋರ್ಟಿನಿಂದ ಏನಾದರೂ ಒಂದು ಸಮನ್ಸ್ಗಳು ಜಾರಿಯಾದರೆ, ವಾರೆಂಟ್ಗಳು ಜಾರಿಯಾದರೆ ಅದನ್ನು ಇಲಾಖೆಯವರೇ, ಪೊಲೀಸಿನವರೇ ಆ ಒಂದು ವ್ಯಕ್ತಿಗಳಿಗೆ ಬಂದು ಸರ್ವ್ ಮಾಡಬೇಕಾಗತ್ತೆ. ಅವರೇ ಅದನ್ನು ಖುದ್ದಾಗಿ ಬಂದು ಇರುವ ಕಡೆ ಬಂದು ಅವರು ಸರ್ವ್ ಮಾಡುವುದು ಅದು ಅವರ ಕರ್ತವ್ಯವಾಗಿದೆ. ಆದರೆ ನಿಮಗೆಲ್ಲ ಗೊತ್ತಿದೆ ಈ ಇಲಾಖೆಯ ದರ್ಪಗಳು ಹೇಗಿರುತ್ತೆ ಅಂತ ಹೇಳಿ. ಎಲ್ಲ ಠಾಣೆಯಲ್ಲೂ ಅಥವಾ ಎಲ್ಲ ಪೊಲೀಸ್ನವರು ಹಾಗೆ ಮಾಡ್ತಾರೆ ಅಂತ ನಾನು ಹೇಳಲ್ಲ. ಆದರೆ ಮೆಜಾರಿಟಿ ದರ್ಪ ಹೇಗಿರುತ್ತೆ ಅಂತಂದರೆ, ನೋಡ್ರಿ ಕೋರ್ಟಿಂದ ಬಂದಿದೆ ಸಮನ್ಸು, ಸ್ಟೇಷನಲ್ಲಿದೆ, ಬಂದು ತಗೊಂಡೋಗಿ ಅಂತ ಹೇಳ್ತಾರೆ. ಇಲ್ಲ ಅಂದರೆ ಗೊತ್ತಲ್ಲ, ಈ ರೀತಿಯಾಗಿ ಕೂಡ ಮಾತಾಡ್ತಾರೆ. ಈ ರೀತಿಯಾಗಿ ಕರೆದಾಗ ನೀವು ಹೋಗಬೇಕಾಗತ್ತಾ? ಸ್ಟೇಷನ್ಗೆ ಹೋಗಿ ನೀವು ಆ ಸಮನ್ಸನ್ನು ತಗೊಳ್ಳೇಬೇಕಾ? ಅಥವಾ ನೀವು ಇಲ್ಲ ನಾನು ಬರೋದಕ್ಕಾಗೋದಿಲ್ಲ, ನೀವೇ ಬಂದು ಅದನ್ನು ಸರ್ವ್ ಮಾಡಿ ಅಂತ ನಾವು ಹೇಳ್ಬೋದಾ? ಅಂದರೆ ಪೊಲೀಸಿನವರು ದೌರ್ಜನ್ಯವನ್ನು ಮಾಡ್ತಾ ಸ್ಟೇಷನ್ಗಳಿಗೆ ನೀವು ಬನ್ನಿ, ಸಮನ್ಸ್ ಬನ್ನಿ, ತಗೊಂಡು ಹೋಗಿ, ಈ ರೀತಿಯಾಗಿ ಕರೆ ಮಾಡಿ ನಿಮಗೆ ಟಾರ್ಚರ್ ಕೊಟ್ಟಿದ್ದೇ ಆದಲ್ಲಿ ಹೋಗುವ ಅವಶ್ಯಕತೆಯೇ ಇಲ್ಲ. ಸುಪ್ರೀಂ ಕೋರ್ಟಿನ ಹೊಸ ಆದೇಶದ ಮೂಲಕ ನೀವು ನೋಡೋದಾದರೆ, ಈ ಪೊಲೀಸ್ನವರಿಗೆ ಪ್ರೊಸೀಜರ್ ಪ್ರಕಾರನೇ ಅವರು ಸಮನ್ಸನ್ನು ಸರ್ವ್ ಮಾಡಬೇಕು. ಕೋರ್ಟಿನಲ್ಲಿ ಈ ರೀತಿಯಾಗಿ ಬಂದು ನಾನು ಏನು ವಾಟ್ಸಾಪ್ ಮುಖಾಂತರ ಸಮನ್ಸನ್ನು ಸರ್ವ್ ಮಾಡಿದ್ದೆ ಅಂತ ಹೇಳಿದರೆ ಅದನ್ನು ಕಾನೂನಿನ ಪ್ರಕಾರ ಸ್ವೀಕಾರಾರ್ಹವಲ್ಲ, ಅದನ್ನು ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಸೊ ಅಂತ ಹೇಳಿ ಸುಪ್ರೀಂ ಕೋರ್ಟು ಸ್ಪಷ್ಟಪಡಿಸಿದೆ. ಸೊ ಯಾವುದೇ ವ್ಯಕ್ತಿಯನ್ನು ಠಾಣೆಗೆ ಕರೆಯಬೇಕಿದ್ರೂ ಕೂಡ ಈ ಒಂದು CRPCಯ 441A ಅಂಡರಲ್ಲಿ ನೋಟಿಸನ್ನು ಜಾರಿಗೊಳಿಸಿ ನಂತರ ಅವರನ್ನು ಕರಿಬೇಕಾಗುತ್ತೆ. ಈಗ ಹೊಸ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಈ ಒಂದು ಕಾನೂನಿನ ಅಡಿಯಲ್ಲಿ ಸೆಕ್ಷನ್ 35 ಅಂಡರಲ್ಲಿ ನೋಟಿಸ್ ಕೊಟ್ಟು ಕರಿಬೇಕಾಗತ್ತೆ. ಸೊ ಯಾವುದೇ ಕೋರ್ಟಿನ ಸಮನ್ಸ್ ಆಗಲಿ ಸರ್ವ್ ಮಾಡಬೇಕಾದ್ರೆ ಇದು ಪೊಲೀಸಿನವರ ಕರ್ತವ್ಯ. ಅವರೇ ಬಂದು ಇರುವ ಕಡೆಗೆ ಬಂದು ಅವರು ಸಮನ್ಸನ್ನು ಸರ್ವ್ ಮಾಡಬೇಕೇ ಹೊರತು ದರ್ಪ ಮಾಡಿ ಬಂದು ಠಾಣೆಗೆ ಬಂದು ತಗೊಂಡೋಗಿ ಅಂತ ಹೇಳುವ ಹಾಗಿಲ್ಲ.
ಎಂಬುದನ್ನು ಈ ಒಂದು ಹೊಸ ಸುಪ್ರೀಂ ಕೋರ್ಟಿನ ಆದೇಶ ಸ್ಪಷ್ಟಪಡಿಸಿದೆ. ಆದ್ದರಿಂದ ಯಾರೂ ಹೆದರಲಿಕ್ಕೆ ಹೋಗಬೇಡಿ. ಪೊಲೀಸಿನವರು ಇರೋದು ಈ ಕಾನೂನಿನ ಚೌಕಟ್ಟಿನಲ್ಲಿ ಸಾರ್ವಜನಿಕರ ಒಂದು ರಕ್ಷಣೆ, ಶಾಂತಿ, ಸುವ್ಯವಸ್ಥೆಯನ್ನು ಕಾಪಾಡುವುದೇ ಆಗಿದೆಯೇ ಹೊರತು ಬೇರೆ ಇನ್ನೇನು ಅವರು ಯಾವ ಅಧಿಕಾರಿಗಳೇ ಆಗಲಿ ದರ್ಪ ಮಾಡುವುದಾಗಲಿ ಯಾರ ಮೇಲಾದ್ರೂ ಕೂಡ ದೌರ್ಜನ್ಯ ಮಾಡುವುದಕ್ಕೆ ಅಧಿಕಾರ ಇರುವುದಿಲ್ಲ. ಸೊ ನಿಮ್ಮ ಹಕ್ಕುಗಳನ್ನು ನೀವು ತಿಳಿದುಕೊಂಡಿದ್ದೇ ಆದರೆ ನೀವು ಧೈರ್ಯವಾಗಿ ಪೊಲೀಸರ ಬಳಿ ಮಾತನಾಡಬಹುದಾಗಿದೆ. ಅದನ್ನು ಬಿಟ್ಟು ಸಾಕಷ್ಟು ನಾನು ನೋಡ್ತಾ ಇದ್ದೇನೆ, ವೀಕ್ಷಕರು ಕಕ್ಷಿದಾರರು ಬಂದಿರ್ತಾರೆ, ಪೊಲೀಸ್ ಸ್ಟೇಷನ್ನಿಂದ ಕರೆ ಬಂತು ಅಂದ್ರೇ ಅಳ್ಳಾಡೋಗ್ಬಿಡ್ತಾರೆ. ಅಥವಾ ಪೊಲೀಸ್ ಸ್ಟೇಷನಿಂದ ಯಾಕೋ ಕರೆ ಮಾಡಿದರು ಸರ್, ನಾನು ರಿಸೀವ್ ಮಾಡಬೇಕಾ ಬೇಡ ಅನ್ನೋದೇ ಗೊತ್ತಾಗಲಿಲ್ಲ, ಪೊಲೀಸ್ನವರು ವಾಟ್ಸಪ್ ಮುಖಾಂತರ ಸಮನ್ಸ್ ಕೊಟ್ಬಿಟ್ಟಿದ್ದಾರೆ ಸರ್, ಇದನ್ನು ನಾನು ಏನು ಮಾಡಲಿ ಅನ್ನೋದು ಬೇರೆ, ಡಬಲ್ ಟಿಕ್ ಆಗ್ಬಿಟ್ಟಿದೆ, ಸಮನ್ಸ್ ಆದಂಗ ಅಂತ ಗಾಬರಿ ಮಾಡ್ಕೊಳ್ಳೋವಂಥದ್ದು. ಅಥವಾ ನಾನು ಹೋಗಿ ಕರಿತಾ ಇದ್ದಾರೆ, ಹೋಗಿ ತೊಗೊಂಡು ಬರಬೇಕಾ ಅಂತ ಕೇಳ್ತಕ್ಕಂಥದ್ದು, ಹೋದಾಗ ನಮಗೇನಾರು ಅವರು ತೊಂದರೆ ಮಾಡ್ತಾರಾ? ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳನ್ನು ಕಕ್ಷಿದಾರರು ನನಗೆ ಕೇಳ್ತಾ ಇರೋದ್ರಿಂದ ಇವತ್ತಿನ ಒಂದು ಅಪ್ಡೇಷನ್ನು ಸುಪ್ರೀಂ ಕೋರ್ಟಿನಿಂದ ಬಂದಂತಹ ಸ್ಪಷ್ಟನೆಯನ್ನು ಸಾರ್ವಜನಿಕರ ಒಳಿತಿಗಾಗಿ ನೀಡಬೇಕು ಅಂತ ಹೇಳಿ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಇಷ್ಟ ಆಗಿದೆ ಅದರಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.